ಬಳಿಕ ಅಮರ ನೆನಪುಗಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಚಕ್ರವ್ಯೂಹ ಅಂತ ಸಿನಿಮಾಗಳ ನಂತರ ರೆಬಲ್ ಸ್ಟಾರ್ ಇಮೇಜ್ ಅಂಬರೀಷ್ ಅವರಿಗೆ ಯಶಸ್ಸನ್ನ ತಂದುಕೊಡುತ್ತೆ. ಆ ಯಶಸ್ಸಿನೊಂದಿಗೆ ಬಂದಂಥ ಗಜೇಂದ್ರ, ಒಂಟಿ ಸಲಗ, ಮಿಸ್ಟರ್ ರಾಜ, ಬಜಾರ್ ಭೀಮಾ ಸಿನಿಮಾಗಳು ಅವರಿಗೆ ಭಾರಿ ಯಶಸ್ಸನ್ನ ತಂದುಕೊಡುತ್ತೆ. ಅಂಬರೀಷ್ ಅವರ ಬಜಾರ್ ಭೀಮಾ ತಂತ್ರಜ್ಞರೆಲ್ಲರೂ ಒಟ್ಟಾಗಿ ನಿರ್ಮಿಸಿದ ಸಿನಿಮಾವಾಗಿದ್ದು, ಅಂಬರೀಷ್ ಅವರು ಈ ಸಿನಿಮಾದಲ್ಲಿ ಉಚಿತವಾಗಿ ನಟಿಸಿ ತಮ್ಮ ಉದಾರತೆಗೆ ಸಾಕ್ಷಿಯಾಗ್ತಾರೆ. ದಯವಿಟ್ಟು ನನ್ನ ಮಾತು ಕೇಳಿ. ಈ ಸುಳ್ಳು ವರ್ತನೆ ಯಾರು ನಂಬೇಡಿ. ಓ ಸತ್ಯ ಹರಿಶ್ಚಂದ್ರ, ನೀನು ನಿನ್ ಮಾತು ನಂಬಿಡ್ಬೇಕಾ? ದೊಡ್ಡ ದೊಡ್ಡ ಆಫೀಸರ್ಗಳೇ ಬಂದು ಈ ಬಿಲ್ಡಿಂಗ್ ಭದ್ರವಾಗಿದೆ ಅಂತ ಹೇಳಿದ್ದಾರೆ. ಹೋಗಯ್ಯ. ಇಲ್ಲ, ಇದು ಭದ್ರವಾಗಿಲ್ಲ. ಇದು ಆಯುಷ್ ಮುಗಿತಾ ಬಂದಿದೆ. ಲಂಚದ ಆಸೆಗೋಸ್ಕರ ಸತ್ಯನ ಮುಚ್ಚಿಟ್ಟು ಬರ್ದಿರೋ ಸುಳ್ಳು ವರದಿ ಅದು. ಈ ಸಿಟಿಲಿ 100 ಫ್ಲಾಟ್ ಕಟ್ಟಿದ್ದಾರೆ. ಇದೊಂದೇ ಬಿದ್ದೋಗುತ್ತಾ? ನಿಜವಾಗ್ಲೂ ಇದು ಬಿದ್ದೋಗೋ ಬಿಲ್ಡಿಂಗು. ನಿಮ್ ಪ್ರಾಣಗಳು ಉಳಿಬೇಕಾದ್ರೆ ಮೊದಲು ಈ ಬಿಲ್ಡಿಂಗ್ ನ ಖಾಲಿ ಮಾಡಿ ನಿಮ್ ಮಕ್ಕಳ ಮನೆ ಜೀವಗಳನ್ನ ಉಳಿಸಿ. ಈ ಬಿಲ್ಡಿಂಗ್ ಬಿದ್ದು ಸಾಯೋದನ್ನ ಮನೇಲಿ ಬರ್ದಿದ್ರೆ ಬ್ರಹ್ಮನೂ ತಪ್ಸಕ್ಕಾಗಲ್ಲ. ಹೋಗಯ್ಯ. ಈ ಬಿಲ್ಡಿಂಗ್ ಕಟ್ಸಿರೋ ಯಜಮಾನಿಗೆ ನಮ್ಮ ಕರುಣೆ ಐತೆ, ಅವರೇ ಬಂದು ಕಾಪಾಡ್ತಾರೆ. ಹೋಗಯ್ಯ. ಇಲ್ಲ ತಾಯಿ, ನಿಮ್ ಮಾನೆಗೂ ನಿಮ್ ಯಜಮಾನಿಗೆ ನಿಮ್ ಕ್ಷೇಮ ಬೇಕಾಗಿಲ್ಲ, ನಿಮ್ ರಕ್ಷಣೆ ಬೇಕಾಗಿಲ್ಲ. ಅವನು ಬಿಸ್ನೆಸ್ ಪ್ರೆಸ್ಟೀಜ್ಗೋಸ್ಕರ ನಿಮ್ಮನ್ನೆಲ್ಲ ಬಲಿ ಕೊಟ್ಟಿದ್ದಾನೆ. ದಯವಿಟ್ಟು ನನ್ನ ಮಾತು ನಂಬಿ. ನಿಮ್ಗೆಲ್ಲ ತಲೆ ಕೆಟ್ಟಿದೆ ಅಂತ ಕಂಡು ಹುಚ್ಚಾಸ್ಪತ್ರೆಗಳೋ ಹುಚ್ಚ. ನ್ಯಾಯ ಕೊಡೋ ನ್ಯಾಯಾಧೀಶ, ಊರ್ಗ್ ಉಪಕಾರ ಮಾಡೋ ಸಮಾಜ ಸೇವಕ, ಸರ್ಕಾರ ಸಂಬಳ ತಿನ್ನೋ ಇಂಜಿನಿಯರ್. ನಿಮ್ದು ಒಂದು ಆಯೋಗನ? ನಿಷ್ಪಕ್ಷಪಾತವಾಗಿ ವರದಿ ಬರೀರೋಂತ ಸರ್ಕಾರ ನೇಮಿಸಿದ್ರೆ ಎಂಜಿಲ್ ಕಾಸಿನ ಆಸೆಗೋಸ್ಕರ ಈ ದ್ರೋಹಿಗಳ ಜೊತೆ ಸೇರ್ಕೊಂಡು ಜನಕ್ಕೆ ದ್ರೋಹ ಮಾಡ್ತೀರಾ? ಇವನ್ ಯಾವನ್ ನೊಣನ ನೊರಚಿನ? ಯಾವನ್ ನಾನೆಲ್ಲ ಒಳಗ್ಬಿಟ್ಟವನು? ಕಾದಿ ಮುಟ್ಟಿದ್ರೆ ಬೂದಿ ಆಗ್ತಲ್ಲ ಮಗನ. ರೂಲಿಂಗ್ ಪಾರ್ಟಿ ಶಾಸಕರು ನಾವು. ಪೊಲೀಸ್ ಕಂಟ್ರೋಲ್ ರೂಮ್. ಅಯ್ಯೋ, ನಾನು ಕೊಂದಲೆಯಪ್ಪ. ಒಳ್ಳೆ ಸಮಯ ಕೊಂಡ್ರು ಸಾಯಬ್ರ. ಆ ರೌಡಿ ಏನು ಅನಾಹುತ ಮಾಡ್ತದೆ ನೋಡಿ. ಸುಮ್ಮನೆ ಅಲ್ಲಿ ಬರ್ರಿ ಸಾಹೇಬ್ರ, ಬರ್ರಿ. ಚಲೋ ಸಮಯಕ್ಕೆ ಬಂದ್ರೆ ನೋಡ್ರಿ. ಆ ನನ್ನ ಮಗ ನಮ್ಮನ್ನ ಕೊಲ್ಲಾಕಂದ್ರಿ. ಇವನವ್ ನಾ ಮಗನ ಹಿಡ್ಕೋರಿ. ಅರೆಸ್ಟ್ ಮಾಡ್ಬೇಕಾಗಿತ್ತು ನನ್ನಲ್ಲ, ನಿಮ್ಮನ್ನೇ ಅಂತ ಪೊಲೀಸ್ನವ್ರಿಗೂ ಚೆನ್ನಾಗಿ
ಎಲ್ಲ ಇವನ ಸಾಹೇಬ್ರ ಆ ಮಗ ಬಾಯಿಗೊಂದು ಬೀಗ ಹಾಕ್ರಿ ಮಸ್ತ್ ಮಾತಾಡಕತ್ತಾನ ಮಗ. ಸರ್, ಮೊದ್ಲು ಇವ್ರನ್ನ ಇಲ್ಲಿಂದ ಹೇಳ್ಕೊಂಡು ಹೋಗಿ. ಯಾವ ಸೀಮೆಯಿಂದ ಬಂದಪ್ಪ ಈ ಹುಡುಗ? ಸೂರ್ಯ ನೆತ್ತಿ ಮೇಲೆ ಬಂದಾಗ ಬರ್ತೀನಿ ಅಂತ ಹೇಳಿದ್ದೆ, ಬಂದೆ. ನೀನೇನ್ ಕಿತ್ತಾಕ್ತೆ? ಏ ನಾಯಕ, ನಿಮ್ ಊರ್ ಮುಂದೆನೆ ಟೆಂಟ್ ಹಾಕೊಂಡಿರ್ತೀನಿ. ನಿನಗೆ ಯಾವತ್ ತಾಕತ್ ಬರುತ್ತೋ ಅವತ್ ಬಾ, ನಿನ್ ಕೊಬ್ಬನ್ನ ಇಳಿಸ್ತೀನಿ. ಗಂಡಸು ಮಗ ಅಂದ್ರಿ ಇವನ್ರಿ ಅಪ್ಪ, ಎಂಥ ಮಾತಾಡ್ದ ಮಾತೇನ್ರಿ ಅದು? ಅಲ್ರಿ, ಗುಂಡೇಟು ಗುಂಡೇಟು. ಗುಡ್ ಮಾರ್ನಿಂಗ್ ಮಿಸ್ಟರ್ ಒಂಟಿ ಸಲಗ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು, 11. ಸಾಕು. ಎಲ್ಲಿ? ಏನು? ಅದೇ ನಿನ್ ದಂಡು ದಾಳಿ. ಒಂಟಿ ಸಲಗನ ಒಲಿಸ್ಕೊಳ್ಳೋಕೆ ಹೆಣ್ಣಾನೆ ಒಂಟಿಯಾಗಿ ಬರೋದೆ ಸಮ ಅಂತ. ಆಯ್ಸಿ. ಅಮ್ಮ, ನಿನ್ ಹೆಸರೇ ನಂಗೆ ಗೊತ್ತಿಲ್ಲ. ಲೀಲಾ. ಲೀಲಮ್ಮ, ಈ ಸಲಗನಿಗೆ ಹೆಣ್ಣು ಅಂದ್ರೆ ಅಲರ್ಜಿ. ನಿನ್ ಲೀಲೆಗೆ ಸ್ಟೇಜ್ ಇದಲ್ಲ, ಬೇರೆ ಎಲ್ಲಾದ್ರೂ ಹುಡ್ಕೋ. ಪ್ಲೀಸ್ ಒಂಟಿ ಸಲ್ಗ, ನೀವು ನನ್ಗೆ ಹೆಲ್ಪ್ ಮಾಡ್ಲೇಬೇಕು. ನಮ್ಮಣ್ಣ ರಮೇಶ್ ಶಿಪ್ಪಿಂಗ್ ಕಂಪ್ನಿ ಮ್ಯಾನೇಜಿಂಗ್ ಡೈರೆಕ್ಟರ್. 3 ವರ್ಷಕ್ಕೆ ಮೊದಲೇ ಅವ್ರನ್ನ ಯಾರೋ ಕಿಡ್ನಾಪ್ ಮಾಡಿ ತಮ್ಮ ಕಸ್ಟಡಿಲಿ ಇಟ್ಕೊಂಡಿದ್ದಾರೆ. ನೀನ್ ಹೇಳ್ತಿರೋದ್ ನಿಜಾನಾ ಇಲ್ಲ ನನ್ನ ಕೆಣಕಾಗಿ ಇದೊಂಥರ ಆಟನ? ನನ್ನಾಣೆ ನೀವು ನಂಬಲೇಬೇಕು. ಪೊಲೀಸು ಕೇಸು ಅಂತ ಹೋದ್ರೆ ಅಣ್ಣನ್ನ ನಮ್ಮನ್ನ ಎಲ್ರನ್ನು ಕೊಂದ್ಬಿಡ್ತೀವಿ ಅಂತ ಹೆದರಿಸ್ತಿದ್ದಾರೆ. ನನ್ನೊಂದವನ್ ಜೊತೆಲೆ ಪುಂಡಾಟ ಆಡೋದು ನೀನು 3 ವರ್ಷದಿಂದ ಅವ್ರ ಗೊಡ್ಡು ಬೆದರಿಕೆಗೆ ಹೆದರ್ಕೊಂಡು ಇಲ್ಲಿ ತನಕ ಹೇಗಿದ್ದೆ ಲೀಲಮ್ಮ? ಅಯ್ಯೋ, ಈ ವಿಷಯ ಮೊನ್ನೆವರೆಗೂ ನನಗೂ ಗೊತ್ತೇ ಇರ್ಲಿಲ್ಲ. ಆ ಗ್ಯಾಂಗ್ ಲೀಡರು ನಾನಿಲ್ದಿದ್ದಾಗ ನಮ್ಮ ಮನೆಗ್ ಬಂದು ಅಣ್ಣ ಹೇಳಿರೋ ಈ ಕ್ಯಾಸೆಟ್ ನ ಕೊಟ್ಟು ನನಗೂ ಹೇಳ್ಬಾರ್ದು ಅಂತ ಹೆದರ್ಸಿ ಹೊರಟೋಗಿದ್ದ.
ಅದಕ್ಕೆ ನಮ್ ತಾಯಿ ಹೆದರ್ಕೊಂಡು. ಎಲ್ಲ ಮಸ್ಲಲ್ಲೇ ಇಟ್ಕೊಂಡು ತಾವೊಬ್ಬರೇ ಕೊರಗ್ತಾ ಇದ್ದಾರೆ. ಕರೆಕ್ಟ್. ನಿಮ್ ಮನೆಗೆ ಬಂದ ಗ್ಯಾಂಗ್ಸ್ಟರ್ ಹೇಗಿದ್ದಾನೆ ಅಂತ ನಿಮ್ ತಾಯಿ ಏನಾದ್ರು ಹೇಳಿದ್ರ? ಓ, ಬ್ಲ್ಯಾಕ್ ಸೂಟ್, ಬ್ಲ್ಯಾಕ್ ಹ್ಯಾಟ್, ಕನ್ನಡಕ, ಚಿಕ್ಕ ಹೋತಿನ ಗಡ್ಡ. ಎಸ್, ನಿಮ್ಗೆ ಹೇಗೆ ಗೊತ್ತು? ಅದೇ ನನ್ನ ಕಸಬು ಮಿಸ್ ಲೀಲಮ್ಮ. ಹಾ, ನನಗೆ ನಿಮ್ ಅಣ್ಣಂದೊಂದು ಫೋಟೋ ಬೇಕು. ತಂದಿದ್ದೀನಿ. ದಿಸ್ ಇಸ್ ರಮೇಶ್. ಡೋಂಟ್ ವರಿ, ಇವತ್ತಿಂದ ಈ ಕೇಸ್ ನಂದು. ಆದಷ್ಟು ಬೇಗ ನಿಮ್ಮ ಅಣ್ಣನ ನಿಮ್ಮ ಮನೆಗೆ ಸೇರಿಸೋ ಜವಾಬ್ದಾರಿ ನಂದು. ಆದ್ರೆ ನನ್ನ ಫೀಸು, ಅಡ್ವಾನ್ಸು ಈಗ್ಲೇ ಕೊಡ್ಬೇಕಾ? ಹಾ, ಕೊಡ್ದಿದ್ರೆ ಕೆಲಸನೇ ಶುರು ಆಗೋದಿಲ್ಲ. ಇದೇ ಅಡ್ವಾನ್ಸ್. ಅಮರ ನೆನಪು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ಬಳಿಕ.